ಸರಿ, ನಾನು ಬರ್ತೀನಿ. ಸರಿ ರೀ, ಹುಷಾರಾಗಿ ಹೋಗಿ ಬನ್ನಿ. ಬಾಯ್. ಅಂಕಲ್, ಅಡ್ರೆಸ್ಸು? ಇವಳು ನನ್ನ ಮಗಳು ರೋಹಿಣಿ, ಇನ್ನು ಬರೀ 30 ವರ್ಷ. ಇವ್ರು ನೋಡ್ತಿದ್ದ ಹಾಗೆ ವೇದಾಂತ ವಸಿಷ್ಠ ಅಂತ ಗೊತ್ತಾಯ್ತು. ಇವರು ಟಿವಿನಲ್ಲಿ ಬಂದ್ರೆ ಸಾಕು, ನನ್ನ ಮಗಳು ಎದ್ದೆದ್ದು ಕುಣಿತಾಳೆ. ನಿನ್ನ ಫ್ಯಾನ್ ಅಂತೆ, ಸೆಲ್ಫಿಗೆ ತಗೋತೀಯ ನೋಡು. ನಾವು ಅರ್ಜೆಂಟಲ್ಲಿದ್ದೀವಿ, ಅಡ್ರೆಸ್ ಹೇಳಿ. ಅಡ್ರೆಸ್ಗೂ ಮುಂಚೆ ಒಂದು ವಿಷಯ ಮಾತಾಡೋಣ. ನೀವು ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಅಂತ ಗೊತ್ತಿದೆ, ಅದಕ್ಕೆ ಸಂಬಂಧ ಮಾತಾಡೋಣವಾ? ವಾಟ್ ಸಂಬಂಧ? ಅದು ಇವಳ ಜೊತೆ, ನೀವು ನನಗೆ? ನಿಮಗೆ ಹುಡುಗಿರು ಅಂದರೆ ಆಗೋಲ್ಲ ಅಂತ ಗೊತ್ತಿದೆ. ನನ್ನ ಮಗಳನ್ನೇನು ಕಮ್ಮಿ ಅಂತ ತಿಳ್ಕೊಬೇಡಿ, ಇವಳು ತುಂಬ ಚೆನ್ನಾಗಿ ಹಾಡ್ತಾಳೆ. ಮದುವೆ ಆಗ್ತಿದ್ದಾಗೆ ನೀವೇ ಇವಳನ್ನ ಇಷ್ಟಪಡೋ ಥರ ಮಾಡೇ ಮಾಡ್ತಾಳೆ. ಸಾರಿ ಅಂಕಲ್, ನಾವು ನಮ್ಮ ಹುಡುಗಂಗೆ ಇನ್ನೂ ಹುಡುಗಿ ನೋಡ್ತಾ ಇಲ್ಲ. ನಾವೇನು ಬರ್ತೀವಿ? ಯಾಕೆ ಹೊರಟ್ಬಿಟ್ರಿ? ಮಾತುಕತೆ ಹಣ್ಣೋ ಕಾಯಿ ಅಂತಾದ್ರೂ ಹೇಳಿ ಅಲ್ಲ. ಹಣ್ಣು ಇಲ್ಲ, ಕಾಯೂ ಇಲ್ಲ, ಕೊಳ್ತಾಯ್ತು ಅನ್ಕೊಳ್ರಿ. Disgusting. What nonsense was that? ಎಂಥ ಒಳ್ಳೆ ಆಫರು, ಹುಡುಗಿ ಬೇರೆ ರಂಬೆ ಥರ ಇದ್ಲು. ಇಂಥ ಒಳ್ಳೆ ಆಫರ್ನ ರಿಜೆಕ್ಟ್ ಮಾಡಿದ್ಯಲ್ಲ, ಇದಕ್ಕಿಂತ ಒಳ್ಳೆ ಸಂಬಂಧ ನಿನಗೆ ಸಿಗುತ್ತಾ? Shut up. ಅಡ್ರೆಸ್ ಹೇಳ್ತೀನಿ ಅಂತ ಮನೆ ಕರ್ಕೊಂಡು ಹೋಗಿ ಓವರ್ ಆಗಾಡ್ತಾನೆ. ಅದಕ್ಕೆ ದೇಶ ಸುತ್ತಬೇಕು ಇಲ್ಲ ಕೋಶ ಓದಬೇಕು ಅನ್ನೋದು. ಸುಮ್ಮನೆ AC ಕಾರಲ್ಲಿ ಕೂತ್ಕೊಂಡ್ಬಿಟ್ರೆ ಪ್ರಪಂಚ ಅರ್ಥ ಆಗಲ್ಲ. ಏನೂ ಬೇಕಾಗಿಲ್ಲ, ನಿನ್ನ ಜೊತೆ ಬಂದರೆ ಸಾಕು, ಅದೇ ದೊಡ್ಡ ಎಕ್ಸ್ಪೀರಿಯನ್ಸ್. ಪ್ರಪಂಚದಲ್ಲಿರೋ ಕೆಟ್ಟದೆಲ್ಲ ಒಂದೇ ಸಲ ಪರಿಚಯ ಆಗ್ಬಿಡುತ್ತೆ. ಇಷ್ಟು ದಿನ ನೀನು ನೋಡಿದ ಜಗತ್ತೇ ಅಲ್ಲ, ಇದೇ ನಿಜವಾದ ಪ್ರಪಂಚ, ಇದೇ ನಿಜವಾದ ಪರಿಸ್ಥಿತಿ. ಆದ್ರೂ ನೀನು ಆ ಹುಡುಗಿನ ರಿಜೆಕ್ಟ್ ಮಾಡಬಾರ್ದಿತ್ತು. ಈಡು ಜೋಡು ನಿಮ್ಮಿಬ್ರನ್ನ ಅಕ್ಕಪಕ್ಕದಲ್ಲಿ ಇಮ್ಯಾಜಿನ್ ಮಾಡ್ಕೊಂಡ ತಕ್ಷಣ ಹೊಟ್ಟೆ ತುಂಬೋಯ್ತು. ಜಸ್ಟ್ ಶಟ್ ಅಪ್. ನಿನಗೆ ನಾನು ಆಡ್ಕೊಳ್ಳೋದಕ್ಕೆ ಒಂದು ರೀಸನ್ ಬೇಕಲ್ಲ? ನಿಜ ಹೇಳ್ಬೇಕು ಅಂದ್ರೆ ನಿನ್ನ ಆಡ್ಕೊಳ್ಳೋಕೆ ವಿಷಯನೂ ಬೇಕಾಗಿಲ್ಲ. ನಗು ನಗು, ನಿನಗೆಲ್ಲಾನು ಜೋಕ್ ಥರನೇ ಕಾಣಿಸುತ್ತಲ್ವಾ? ಹೇಳಿ ಕೇಳಿ ನೀನು ಮೆಂಟ್ಲಲ್ವಾ? ಯೋ, ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂದ್ರೆ ಸಮಸ್ಯೆ ಹೀಗೆ 100 ಇರುತ್ತೆ. ಅಲ್ಲ, ಆ ವಯ್ಯ ಆ ಥರ ರೋಗ ಇರೋ ನಿನ್ನ ಹತ್ರ ನನ್ನ ಮಗಳಿನ ಮದುವೆ ಆಗು ಅಂತಾನಲ್ಲ, ಅದಕ್ಕೆ ನಗು ಬಂತು. ಏಯ್, ಏನು ಆ ಥರ ಅಂತಂದ್ರೆ? ಅದೇ ಕಣಪ್ಪ, ಹುಡುಗಿರಂದ್ರೆ ಆಗಲ್ವಲ್ಲ, ಅದನ್ನ ಹೇಳ್ದೆ. ಮಾತಾಡು. ಕೆಲಸ ಆಗಬೇಕು ಅನ್ನೋ ಒಂದೇ ಒಂದು ರೀಸನ್ಗೆ ಸುಮ್ಮನೆ ಇದ್ದೀನಿ. ನಿನ್ನ ಜೊತೆ ಬಂದಮೇಲೆ ಇನ್ನೇನು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ? ಹೀಗಾಗುತ್ತೆ ಅಂತ ನನಗೆ ಮೊದಲೇ ಗೊತ್ತಿತ್ತು. ನಮಗೂ ಅಷ್ಟೇ, ತಮ್ಮ ಸವಾಸ ಮಾಡಿದ್ಮೇಲೆ ಜಗತ್ತೆಲ್ಲ ತಲೆ ಕೆಳಕಾಗೆ ಕಾಣಿಸ್ತಿದೆ. ಶುಂಠಿ ಶಂಕರ. ಏಯ್, ನಡಿ. ಇನ್ನೊಂದು 2 ಮನೆ ಇದೆ, ನೋಡ್ಕೊಂಡು ಹೋಗ್ಬಿಡೋಣ. ಇರಯ್ಯ, ಮನೆಯಿಂದ ಕಾಲ್ ಬರ್ತಿದೆ, ಮಾತಾಡೋದಕ್ಕಾದ್ರೂ ಬಿಡು. ಹಲೋ 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 ಅಕ್ಕ. ಹಲೋ ಹಲೋ ಹಲೋ
ಕರೆದ್ರೆ ಖಂಡಿತ ಎಸ್ಕೇಪ್ ಆಗ್ತಾರೆ. ಅವ್ನು ಇಲ್ಲಿಗೆ ಅವ್ನು ಹೆಂಡತಿ ನೋಡೋಕ್ಕೆ ಬಂದಿರ್ತಾನೆ. ಈಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಳ್ದೆ ಎಲ್ಲಿಗೆ ಹೋಗ್ತಾನೆ? ಹಲೋ 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 ಅಕ್ಕ, ಎಲ್ಲೇ ಇದೆಯಾ? ಮನೆಗೆ ಬಂದಿರೋ ನೆಂಟರೆಲ್ಲ ವಾಪಸ್ ಹೋಗ್ತಿದ್ದಾರೆ. ಅಣ್ಣ ಬೇರೆ ನಿನ್ನ ಮೊಬೈಲಿಗೆ ತುಂಬ ಸತಿ ಟ್ರೈ ಮಾಡಿದ್ದಾನೆ, ನೀನು ರಿಸೀವೇ ಮಾಡಲಿಲ್ವಂತೆ. ಅಮ್ಮಂಗೂ ನಾನು ಅಲ್ಲಿಲ್ಲ ಅಂತ ಗೊತ್ತಾಗೋಯ್ತಾ? ಅಷ್ಟು ಜನರ ಮಧ್ಯೆ 1 ಅವರ್ ನಾನು ಇಲ್ಲ ಅಂದರೆ ಗೊತ್ತಾಗಲ್ಲ ಅಂತ ಬಂದೆ ಕಣೆ. 1 ಅವರಾ? ನೀನು ಹೋಗಿ 3 ಗಂಟೆ ಆಯಿತು. ಆದಿ ಅದಕ್ಕೆ ಬೇರೆ ನೀನು ಶುಂಠಿ ಶಂಕರನ್ ಜೊತೆ ಹೋಗಿದ್ಯಾ ಅಂತ ಹೇಳ್ತಾ ಇದ್ರು. ಅಮ್ಮಂಗೆ ಗೊತ್ತಾಗ್ಬಿಟ್ರೆ? ಹೇ ಲಿಸನ್, ಫೋನ್ ಕಟ್ ಮಾಡಿ ನನ್ನ ಜೊತೆ ಬೇಗ ಬಾ. ಬಾ. ಏ ಬೇಗ ಬರ್ತೀನಿ ಕಣೆ. ಹೇಗಾದರೂ ಯಾಮಾರಿಸಿ ಅಮ್ಮಂಗೆ ಗೊತ್ತಾಗ್ದಿರೋ ಥರ ನೋಡ್ಕೊ. ಆಯಿತು. ಏನಯ್ಯ? ನಾನು ಹೇಳಿದ್ದು ನಿಜನೇ. ಬಾ, ಆ ಗೌತಮ್ನ ತೋರಿಸ್ತೀನಿ. ಗೌತಮ್ಮ ಅದು ಇಲ್ಲ. ಎಸ್, ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೋತಾನೆ. ಅವ್ನ ಹೆಂಡತಿ ಮನೆಗೆ ಬಂದಿರ್ತಾನೆ. ಇಲ್ಲ ಅವ್ನಿಗೇನು ಇಲ್ಲಿ ಕೆಲಸ? ಅವ್ನ ಕಾಲೇಜ್ ಹಿಡಿದು ಜಾಡಿಸ್ತೀನಿ. ಬಾ. ನೀನು ಸುಳ್ಳು ಹೇಳ್ತಿಲ್ಲ ತಾನೆ? ಸರಿ, ಮಾಡೋದಕ್ಕೆ ಬೇರೆ ಕೆಲಸ ಇಲ್ಲ ಅಂದ್ಕೊಂಡಿದ್ಯಾ? ಪ್ರೂಫ್ ಇಟ್ಕೊಂಡು ಮಾತಾಡ್ತಿದ್ದೀನಿ. ನನ್ನ ಜೊತೆ ಬಾ ಸಾಕು, ಆಮೇಲೆಲ್ಲ ನಿನಗೆ ಗೊತ್ತಾಗುತ್ತೆ. ಸರಿ ನಡಿಯಪ್ಪ, ಅದು ಒಂದು ಆಗೋಗ್ಲಿ. ನೋಡು, ಆರ್ತಿ, ಮದ್ವೆಗೆ ಮುಂಚೆ ಎಲ್ಲರೂ ಹಿಂಗೆ ನಮ್ಮನ್ನು ಪೂಸಿ ಹೊಡಿಬೇಕು ಅಂತ ಗಿಫ್ಟು ಅದು ಇದು ಎಲ್ಲ ತಂದು ಕೊಡ್ತಾರೆ. ಒಂದ್ಸಲ ಮದುವೆ ಆಯಿತು ಅಂತ ಅನ್ಕೋ, ನಮಗೆ ಪೂಸಿ ಹೊಡೆಯೋದಿರ್ಲಿ, ಮೂಸ್ ಕೂಡ ನೋಡಲ್ಲ, ಫುಲ್ ಬ್ಯುಸಿ ಆಗಿಬಿಡ್ತಾರೆ. ಸಾಕು ಸುಮ್ಮನಿರೆ. ಅವಳೇನೋ ಚಾಡಿ ಹೇಳ್ತಾಳೆ ಅಂದರೆ ನೀವು ಅದಕ್ಕೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬೇರೆ ಕೊಡ್ತೀರಾ? ಅದಕ್ಕೆ ನೀವು ಹಾಲಲ್ಲಿ ಸ್ವಿಚ್ ಆನ್ ಮಾಡಿದ್ರೆ ಕಿಚನಲ್ಲಿ ಯಾಕೆ ಲೈಟ್ ಆನ್ ಆಗ್ತಿದೆ? ಲೈಟ್ ಆನ್ ಆಯ್ತು ಅನ್ನೋದೇ ಪುಣ್ಯ ಕಣೆ, ಇಲ್ಲ ಅಂದರೆ ಟ್ಯೂಬ್ಲೈಟ್ ಥರ ಮಿಣ ಮಿಣ ಅಂತಿರ್ತಿತ್ತು. ಮೊದಲೇ ಇವ್ರಿಗೆ ನಾನು ಆಡ್ಕೊಳ್ಳೋದು ಅಂದರೆ ಪ್ರಾಣ. ಇನ್ನು ಇಂಥ ಚಾನ್ಸ್ ಸಿಕ್ಕಿದ್ರೆ ಬಿಡ್ತಾರಾ?